ಮಾಡ್ರಿ, ಗಣಿತ ಮಾಡ್ರಿ. ಮಾಡೋದಾತಂದ್ರೆ ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ, ಭಾಳ ಚಂದಂಗೆ ನೋಡ್ರಿ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ. 208ನೇದು ಇದು ದಶಮಾಂಶ ಗುಣಾಕಾರ. ನೀವು ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಯಾವುದೂ ಬಿರಿ ಇಲ್ಲ. ಏನದ ಪ್ರಶ್ನೆ? ಅದು ಒಂದು ಕಾರು 1 ಲೀಟರ್ ಪೆಟ್ರೋಲ್ಗೆ 12.8 ಕಿಲೋಮೀಟರ್ ಓಡುತ್ತದೆ. 5.6 ಲೀಟರ್ ಪೆಟ್ರೋಲಿಗೆ ಓಡುವ ದೂರ ಎಷ್ಟು ಅಂತ ಕೇಳ್ತಾರೆ ಅವರು. ಅವಾಗ ಹೆಂಗೆ ಮಾಡಬೇಕು ಅದನ್ನು ನೀವು ತಿಳ್ಕೊಬೇಕು. ನೀವು ತಿಳ್ಕೊಂಡು ಮಾಡಿರಿ, ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನು. ನೀವು ಕರೆಕ್ಟಾಗಿ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಆ ಗಣಿತ ಬಂದೇ ಬರ್ತದೆ. ಓಕೆ, 1 ಲೀಟರ್ ಪೆಟ್ರೋಲಿಗೆ ಅಂದ್ರೆ 5.6 ಲೀಟ್ರಿಗೆ ಎಷ್ಟು ಓಡುತ್ತದೆ ಅಂದ್ರೆ ನೋಡ್ರಿ, 5.6 ಲೀಟರಿಗೆ ಓಡುವ ದೂರ ಬರೋಬರಿ ಓಡುವ ಒಟ್ಟು ದೂರ ಬರೋಬರಿ ಇದು ಗುಣಾಕಾರ. ಯಾಕಂದ್ರೆ 1 ಲೀಟ್ರಕ್ಕೆ ಎಷ್ಟು? 12.5 5.6 ಲೀಟ್ರಕ್ಕೆ ಎಷ್ಟು? 5.6 ಗುಂಡ್ಲೆ 12.8 ಈಜುಕೊಳ್ಟು ನೋಡಿ. ಒಟ್ಟ ತಪ್ಪಬಾರ್ದು. 128 ಗುಂಡ್ಲೆ 56 ಗುಣಾಕಾರ ಮಾಡ್ರಿ. 6 8 48 4 12 6 72 4 76 ಮಗ್ಗಿರ್ತಾವೆ ನೋಡ್ರಿ. ಮಗ್ಗಿದ್ದಾಗ ಮಗ್ಗಿಲಿಂದ ಗುಣಾಕಾರ ಮಾಡಬೇಕು. ನಾ ಯಾಕೆ ಸ್ವಂತ ಕಲಿಸ್ತಾನೆ ನನಗೆ ಮಗ್ಗಿ ಬರ್ತಾವೆ. ನಾನು ನಿಮಗೇನೂ ಕೇಳೋದಲ್ಲ ವಿದ್ಯಾರ್ಥಿಗಳಿಗೆ. ಹೆಂಗೆ ಸರ್ ಕಲಿಸ್ತಾರ ಅಂತ ನೋಡ್ರಲೆ. ಇನ್ನು ಮುಂದೆ ವಿಡಿಯೋಗಳನ್ನು ಮುಂಜಾನೆದು 7:30ರಿಂದ 10:30 ತನಕ ಗಣಿತ ನಡೀತದೆ. ಆಮೇಲೆ 10:00ರಿಂದ 1:30 ಬೇಸಿಕ್ ಮ್ಯಾಥ್ಸ್ ನಡೀತದೆ ನವೋದಯದ. ಆಮೇಲೆ 3ರಿಂದ 5 ನವೋದಯ ನಡೀತದೆ. ಎಲ್ಲ ವಿಡಿಯೋನೇ ನಡೆಸ್ತದೆ ಶಾಲೆಯನ್ನು ಮುಂದೆ. ನೆನಪಿಟ್ಟುಕೊಡ್ರಿ. ಇನ್ನು ಕೆಲವೇ ದಿವಸಗಳಲ್ಲಿ, ಯಾಕಂದ್ರೆ ಈಗ ಪ್ರಾರಂಭ ಆಗ್ಯದ. ಇನ್ನು ಮುಂದೆ ಟೈಮ್ ಟು ಟೈಮ್ ವಿಡಿಯೋಗಳು ನೀವು ಕರೆಕ್ಟಾಗಿ ಯೂಸ್ ಮಾಡಿಬಿಟ್ರೆ ನಿಮ್ಮ ನವೋದಯ 100% ರಿಸಲ್ಟ್ ಆಗ್ತದೆ. ಟೈಮ್ ಟೇಬಲ್ ಬರ್ತದೆ. ಇಷ್ಟು ಟೈಮ್ ಟೇಬಲಾಗ ಇಷ್ಟು ಗಣಿತ ಆಗಬೇಕು, ಇಷ್ಟು ಟೈಮ್ ಟೇಬಲ್ದೊಳಗೆ ಇಷ್ಟು ಗಣಿತಗಳು ನಿಮಗೆ ಬೇಸಿಕ್ ಅಭ್ಯಾಸ ಆಗಬೇಕು. 10:30ರಿಂದ 1:30ವರೆಗೆ ಬೇಸಿಕ್ ನವೋದಯ ಗಣಿತಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಆಮೇಲೆ ರೀಸ್ನಿಂಗ್ ಪೀರಿಯಡ್, ಆಮೇಲೆ ಟೆಕ್ಸ್ಟ್ ಬುಕ್ ಯಾರೇ ಸರ್ಗಳಿದ್ದ ಅವ್ರು ಟೆಕ್ಸ್ಟ್ ಬುಕ್ ಹೇಳ್ಕೊತ ಹೋಗ್ಬಿಟ್ರೆ ಮುಗಿದೋದು. ಅಂದ್ರೆ ನಮ್ಮ ಟೆಲಿಗ್ರಾಮ್ ಕ್ಲಾಸ್ ಏನು ಮಾಡ್ತದೆ, ಇಡೀ ನವೋದಯ ಕೋಚಿಂಗ್ ಕ್ಲಾಸನ್ನು ನಡೆಸ್ಕೊಂಡು ಹೋಗ್ತಾವೆ. ಇನ್ನು ಮುಂದೆ ಇನ್ನು ಟೈಮ್ ಅದ, ಅದಕ್ಕೆ ಈಗ ಪ್ರಾರಂಭ ಆಗ್ಯದ ನೋಡಿ. ಇಲ್ಲಿ 6 8 48 12 6 72 4 76 ಗುಂಡ್ಲೆ ನೋಡಿ. ಇನ್ನು 5 8 40 ಕೆಲ ಬಂತು 4 5 12 5 61 4 64 8 6 7 4 11 71. ಎಷ್ಟು ದಶಮಾಂಶ ಸ್ಥಾನ ಕೊಡಬೇಕಿಲ್ಲ ನೋಡ್ರಿ. 71 68 ತಳಗಿಲ್ಲಿ ಕಿಮಿ ಅಂತ ಬರೀಬೇಕು. ಇಲ್ಲಿ ಇನ್ನೊಂದು ನಿಮಗೊಂದು ಮಾತು ಹೇಳ್ತಾನೆ ನೋಡಿ, ಅದು ಕರೆಕ್ಟ್ ಅದನ್ನ ಇಲ್ಲ ಚೆಕ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ನಿಮಗೆ ಇನ್ನೊಂದನ್ನು ತಿಳಿಸಿ ಹೇಳ್ತಾನೆ. ಇಲ್ಲಿ ಕಿಲೋಮೀಟರ್ಗೆ ಯಾವಾಗಲಾದರೂ 3 ಸ್ಥಾನ ಇರ್ತದೆ, ನೆನಪಿಟ್ಕೊಳ್ರಿ. ಆರ್ ಹಿಂಗೂ ಕೊಟ್ಟಿರ್ತಾನೆ. ಆರ್ 71.680 ಕಿಮಿ. ಯಾಕಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್, ನೆನ್ಪಿಟ್ಕೊಳ್ರಿ. ಇದು ಉತ್ತರ ಇದೇ ಆನ್ಸರ್ ಆಗ್ತದೆ. ಯಾಕಂದ್ರೆ ಅವ್ರದ್ದು ಆನ್ಸರ್ ಪ್ರಕಾರ ಇದು. ಹಿಂಗಿಟ್ರು ನೀವು ರೈಟ್ ಹಾಕ್ರಿ. ಆರ್ ಅಂದರೆ ಏನು? ಅವ್ನು ಉತ್ತರ ಹಿಂಗೂ ಇಡ್ಬೋದು, ಹಿಂಗೂ ಇಡ್ಬೋದು. ಈ ಗುಣಾಕಾರಗಳನ್ನು ನೀವು ಸ್ವಲ್ಪ ನೋಡ್ಕೊರಿ. ಹೆಂಗೆ ಮಾಡೀನು, ಯಾಕಂದ್ರೆ ಇದನ್ನು ಅಳಗ್ಸಂಗಿಲ್ಲ. ಚಂದದ ಎಲ್ಲಿ ಅಳಗ್ಸೇ ಬಿಡ್ತಾನೆ, ಯಾಕಂದ್ರೆ ಅದು ಕಾಣಿಸ್ತದೆ ನಿಮಗೆ ಗಣಿತ ಬೇಕಂದ್ರೆ. ಈಗ ಬ್ಯಾಡ, ಅದು ಗಣಿತ ನಿಮಗೆ ಬೇಕಾದಂಗೆ ಕಾಣಿಸ್ತದ. ಹಾಗೆ ಅದು ಸಿಸ್ಟಮ್ ನೋಡಿ. ಆರ್ ಅಂದ್ರೆ ಏನು? ಹಿಂಗೂ ಉತ್ತರ ಇಡ್ಬೋದು, ಭಿನ್ನ ರಾಶಿಯಾಗಿ ಇಡ್ಬೋದು, ದಶಮಾಂಶದಾಗೂ ಇಡ್ಬೋದು. ಹೆಂಗೆ ನೀವು ತಿಳ್ಕೊಬೇಕಂತಂದ್ರೆ ಇದನ್ನು ಗುಣಾಕಾರ ಮಾಡ್ತಕ್ಕಂಥ ಗಣಿತ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. 1 ಲೀಟ್ರಕ್ಕೆ
12.8 ಕಿಲೋಮೀಟರ್ ಹೋಗ್ತದೆ. 5.6 ಲೀಟರ್ ಪೆಟ್ರೋಲಿಗೆ ಎಷ್ಟು ಹೋಗ್ತದೆ? ಇಂಥ ಬೇಸಿಕ್ಗಳನ್ನು ಕಲಿಯಿರಿ ನೀವು. ಆಮೇಲೆ ಲಸ ಮಾಸ ಗುಣಾಕಾರ ಭಾಗಾಕಾರ ಸರಳೀಕರಣ ಇದರಿಂದ ನಾಲೆಜ್ ಜಾಸ್ತಿ ಬರೋದಿಲ್ಲ. ಈ ಮೆಂಟಲ್ ಎಬಿಲಿಟಿ ವಿಚಾರ ಶಕ್ತಿಯಲ್ಲೇ ನಿಮಗೆ ಗಣಿತ ಹೆಚ್ಚು ತಿಳಿತವೆ. ಹೊಸ ಗಣಿತ ಬಿದ್ದರೂ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇರ್ತದೆ. ಅದಕ್ಕೆ ಇಂಥದ್ದೊಂದು ಗಣಿತಿಗೆ ನೀವು ಮಾಡಿರಿ. ಇಂಥ ಮಾದರಿಗಳು ನೀವು ಸರಿಯಾಗಿ ನೀವು ತಿಳ್ಕೊಂಡ್ರಿ ಇಲ್ಲೋ ನಾವು ನೋಡಬೇಕಲ್ಲ. ಅದಕ್ಕೆ ನಿಮ್ಗೆ ಮುಂದಿನ ಮಾದರಿ ಬರ್ತದೆ. ಅದನ್ನು ಚೆನ್ನಾಗಿ ಬಿಡಿಸಿ ತೋರಿಸ್ರಿ. ಪೇರೆಂಟ್ಸ್ಗೆ ಟೀಚರ್ಗಳಿಗೆಲ್ಲ ತೋರಿಸ್ರಿ. ಸೇಮ್ ಅಂಥ ಮಾದರಿನೇ ಬರ್ತವೆ.